RSSಗೆ 100 ವರ್ಷ. ಮರಿ ಖರ್ಗೆ ಇವತ್ತಿಗೂ ರಿಜಿಸ್ಟ್ರೇಷನ್ ಆಫೀಸ್ ಎಲ್ಲಿದೆ? ದಯವಿಟ್ಟು ಅವರು ಚಸ್ಮಾ ಹಾಕೊಂಡು ನೋಡಬೇಕು. 100 ವರ್ಷ ಕಳೆದಿದೆ RSSಗೆ. ಅದಕ್ಕೆ ಅದರದೇ ಆದಂಥ ಒಂದು ಕಾರ್ಯವಿಧಾನ ಮತ್ತು ತ್ಯಾಗ ಮನೋಭಾವವೇ ಅದರ ರಿಜಿಸ್ಟ್ರೇಷನ್ನು, ಅದರ ಆಫೀಸು. ಕರ್ನಾಟಕದಲ್ಲಿ ಅವರದೇ ಸರ್ಕಾರದ ಆಡಳಿತ ಇರುವಾಗ ಇಲ್ಲಿ ಅಲ್ಪಸಂಖ್ಯಾತರ ಅಟ್ಟಹಾಸ ಯಾವ ರೀತಿ ನಡೀತಾ ಇದೆ, ಜೆಹಾದಿ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ, ಲವ್ ಜೆಹಾದ್ ಯಾವ ರೀತಿ ನಡೀತಾ ಇದೆ, ಹುಬ್ಬಳ್ಳಿಯ ಘಟನೆ ಏನು, ಸಮೀರ್ ಕೇವಲ ಲವ್ ಜೆಹಾದ್ ಅಥವಾ 82 ಹುಡುಗಿಯರೊಟ್ಟಿಗೆ ಮಜಾ ಮಾಡಿದ್ದಲ್ಲ, ಮತಾಂತರ ಮಾಡಿದ್ದಲ್ಲ, ಮೋಸ ಮಾಡಿದ್ದಲ್ಲ, ಅವನಿಗೆ ಇರುವ ಕನೆಕ್ಷನ್ನು ಇಂಟರ್ನ್ಯಾಷನಲ್ ಅನ್ನೋದು ಈಗ ಒಂದೊಂದೇ ಹೊರಗೆ ಬರ್ತಾ ಇದೆ. ನಾವು ಯಾವತ್ತೂ ಹಿಂದೂಗಳವ್ರ ಮೇಲೆ ದಾಳಿ ಮಾಡಿಲ್ಲ, ಅವ್ರ ಮೇಲೆ ರೇಪ್ ಮಾಡಿಲ್ಲ, ಅವ್ರ ಮೇಲೆ ನಾವು ಲವ್ ಜೆಹಾದ್ ಮಾಡಿಲ್ಲ, ರಕ್ತಪಾತ ಮಾಡಿಲ್ಲ. ಅವರೊಟ್ಟಿಗೆ ನಾವು ನಮ್ಮ ಮಧ್ಯೆ 5 ಕುಟುಂಬ ಅವ್ರದಿದ್ರೆ ನಮ್ಮದು 500 ಕುಟುಂಬ ಇದ್ರು ಅವರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವು ನೋಡ್ಕೊಂಡಿದ್ದೇವೆ. ಅಂದ್ರೆ ಒಂದು ದೇಶವನ್ನ ದಾರಿ ತಪ್ಪಿಸುವ, ಮತ ಬ್ಯಾಂಕಿಗಾಗಿ ಹಿಂದೂಗಳನ್ನ ಸಂಪೂರ್ಣವಾಗಿ ಅವಹೇಳನ ಮಾಡುವ, ಹಿಂದೂಗಳ ಸ್ವಾಭಿಮಾನವನ್ನ ಹಾಡೆ ಹಗಲು ಮೆಟ್ಟಿ ನುರಿಯುವ, ಹಿಂದೂಗಳನ್ನ ಮುಗಿಸಿ ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಕರೆ ಕೊಡುವ ಮಟ್ಟಕ್ಕೆ ಈ ಪಕ್ಷ ಬರುತ್ತೆ ಅಂತ ಆದ್ರೆ ನಾವು ಈಗಲೂ ಜಾಗೃತರಾಗೋದು ಬೇಡವಾ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಚುನಾವಣೆಯ ಮತದಾನವೂ ನಡೀತಾ ಇದೆ. ಅದರ ಜೊತೆಗೆ ಪ್ರಚಾರದ ವೈಖರಿಯು ಬಹಳ ಭೀಭತ್ಸವಾಗಿ ನಡೀತಾ ಇದೆ. ಅದರಲ್ಲೂ ಹತಾಶಗೊಂಡಂತ ಕಾಂಗ್ರೆಸ್ ಯಾವ ರೀತಿಯ ಒಂದು ನೀಚ ಅಸ್ತ್ರಗಳನ್ನ ಬಳಸ್ತಾ ಇದೆ ಅಂತಂದ್ರೆ ಕೇಳುವವರಿಗೆ ಅದು ಹೊಲಸು ಅಂತ ಅನಿಸ್ತಾ ಇದೆ, ಮುಜುಗರ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಸಂವಿಧಾನಕ್ಕೆ ಇವರೇ ಸೇರಿಸಿದ ಜಾತ್ಯತೀತ ಶಬ್ದ ಏನಿದೆ, ಆ ಶಬ್ದಕ್ಕೆ ಅಗೌರವವನ್ನ, ಆಕ್ಷೇಪವನ್ನ ಮತ್ತು ವ್ಯತಿರಿಕ್ತ ನಡೆಯನ್ನ ಸ್ವತಃ ಕಾಂಗ್ರೆಸ್ಸಿನ ನಾಯಕರೇ ಇವತ್ತು ಸಾಮಾಜಿಕವಾಗಿ ಮತ್ತು ಪ್ರಚಾರದ ವೈಖರಿಯಲ್ಲಿ ಅದನ್ನು ಬಳಸ್ತಾ ಇರೋದನ್ನ ಗಮನಿಸಿದ್ರೆ ಬಹುಶಃ ಇವರಿಗೆಲ್ಲರಿಗೂ ಮತಿಭ್ರಮಣೆ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ, ಚುನಾವಣೆಯನ್ನ ಎದುರಿಸಲಿಕ್ಕೆ ಯಾವುದೇ ವಿಪಕ್ಷಗಳಿಗೆ ಇವತ್ತು ನೈತಿಕ ಒಂದು ಸ್ಥಿರತೆಯೂ ಇಲ್ಲ, ಸ್ಥೈರ್ಯವೂ ಇಲ್ಲ. ಒಂದು ಕಡೆ ಮಮತಾ ಬ್ಯಾನರ್ಜಿ ಅಲ್ಲಿ 94 ಲಕ್ಷ ವೋಟ್ ಇವತ್ತು ಡಿಲೀಟ್ ಆಗಿದೆ. ಟ್ರಿಬ್ಯುನಲ್ಗೆ ಹೋಗಬಹುದು, ಆದರೆ ಸುಪ್ರೀಂ ಕೋರ್ಟು ಮತ್ತು ಚುನಾವಣಾ ಆಯೋಗ ಈಗಾಗಲೇ ಅದರ ಮೇಲೆ ಬಹಳಷ್ಟು ವಿಚರ್ಚೆಗಳನ್ನ ಮಾಡಿ ಸ್ವತಃ ದೀದಿಯೇ ಸುಪ್ರೀಂ ಕೋರ್ಟ್ಗೆ ಹೋದ ನೆಲೆಯಲ್ಲಿ ನ್ಯಾಯಾಂಗದ ಅಧಿಕಾರಿಗಳನ್ನ ಇಟ್ಟು ಪರಿಶೀಲನೆ ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲಿ ದಿಗ್ಬಂಧನ ಮಾಡಿ ಅವರನ್ನ ಮುಗಿಸುವ ಒಂದು ತಂತ್ರ ಮತ್ತು ಷಡ್ಯಂತ್ರವನ್ನ ಮಾಡಲಾಗ್ತದೆ. ಪಹಲ್ಗಾಮ್ ಘಟನೆಯನ್ನ ವ್ಯಂಗ್ಯ ಮಾಡಲಾಗ್ತದೆ. ಕೋಲ್ಕತ್ತಾದ ಮೇಲೆ ಇನ್ನೊಂದು ಪಹಲ್ಗಾಮ್ ಘಟನೆಯನ್ನ ಬಿಜೆಪಿ ಮಾಡಿಸ್ತಾ ಇದೆಯೇ, ಮಾಡಿಸುವ ಸಂಚಿದೆಯೇ ಅನ್ನುವ ಪ್ರಶ್ನೆಯನ್ನ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಕೇಳ್ತಾರೆ. ಹಿಂದೂಗಳನ್ನ 26 ಜನರನ್ನ ಕಲ್ಮಾ ಓದಿ ಅಂತ ಹೇಳಿ ಬಟ್ಟೆ ಬಿಚ್ಚಿಸಿ, ಬಹುಶಃ ಇತಿಹಾಸದಲ್ಲಿ ಇಷ್ಟು ಕ್ರೂರವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಕೊಂದಂತ ಘಟನೆ ನಡೆದಿರ್ಲಿಕ್ಕಿಲ್ಲ. ಅಂಥ ಘಟನೆಯನ್ನೂ ಕೂಡ ತನ್ನ ರಾಜಕೀಯದ ಸ್ವಾರ್ಥಕ್ಕೆ, ಮತಯಾಚನೆಗೆ ಒಂದು ಟೂಲ್ ಆಗಿ ಬಳಸಲಿಕ್ಕೆ ಈ ದೇಶದಲ್ಲಿ ಒಂದು ಮುಖ್ಯಮಂತ್ರಿ ಹೊರಡ್ತಾರೆ ಅಂತ ಆದ್ರೆ ಇದಕ್ಕೆ ಏನನ್ಬೇಕು? ಅಸ್ಸಾಂನಲ್ಲಿ ಮಲ್ಲಿಕಾರ್ಜುನ ಖರ್ಗೆ 5.5 ದಶಕದ ಸುದೀರ್ಘವಾದಂಥ ಒಂದು ಅನುಭವ ರಾಜಕೀಯದಲ್ಲಿ, ಕೇಂದ್ರದಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸಿದವರು, ಸ್ವತಃ ಇವರ ಕುಟುಂಬದ ಹಿರಿಯರನ್ನ ರಜಾಕಾರಿಸುವ ಅತ್ಯಂತ ಹಿಂಸಾತ್ಮಕವಾಗಿ ಕೊಂದು ಕಳೆದದ್ದು ಇವರ ಬೆನ್ನಿನ ಚರಿತ್ರೆ. ಆದರೆ ಆ ರಜಾಕಾರ್ಸ್ಗಳನ್ನ, ಅವರ ಮೂಲವನ್ನ ಅವರು ಯಾವತ್ತೂ ವಿಷ ಸರ್ಪ ಅಂತ ಹೇಳಲಿಲ್ಲ. ಆದರೆ ಹಿಂದೆ ಮೋದಿಯವರನ್ನ ವಿಷ ಸರ್ಪ ಅಂತ ಹೇಳಿ ಇಡೀ ದೇಶದ ಜನರನ್ನ ಕ್ರುದ್ಧಗೊಳಿಸಿದ್ದನ್ನ, ಕೆರಳಿಸಿದ್ದನ್ನ, ಹಸಿಕೊಂಡದ್ದನ್ನ ನಾವು ಕೇಳಿದ್ದೇವೆ. ಅವರು ಹೇಳ್ತಾರೆ, ನಮಾಜ್ ಮಾಡ್ತಾ ಇದ್ರು ಕೂಡ ಕುರಾನೇ ಹೇಳಿದೆ, ವಿಷದ ಸರ್ಪ ಬಂದ್ರೆ ಅದನ್ನ ನಮಾಜನ್ನ ಬಿಟ್ಟು ಅದನ್ನ ಹೊಡೆಬೇಕು ಅಂತ ಹೇಳಿ.
ಈ ದೇಶದಲ್ಲಿ ಇವತ್ತು RSS ಮತ್ತು ಬಿಜೆಪಿ ವಿಷದ ಸರ್ಪ. ಅದನ್ನು ಹೊಡೆದೇ ಇದ್ರೆ ನಿಮಗೆ ಉಳಿಗಾಲವಿಲ್ಲ. RSSಗೆ 100 ವರ್ಷ. ಮರಿ ಖರ್ಗೆ ಇವತ್ತಿಗೂ ರಿಜಿಸ್ಟ್ರೇಷನ್ ಆಫೀಸ್ ಎಲ್ಲಿದೆ? ದಯವಿಟ್ಟು ಅವರು ಚಸ್ಮಾ ಹಾಕೊಂಡು ನೋಡ್ಬೇಕು. 100 ವರ್ಷ ಕಳೆದಿದೆ RSSಗೆ. ಅದಕ್ಕೆ ಅದರದೇ ಆದಂತ ಒಂದು ಕಾರ್ಯವಿಧಾನ ಮತ್ತು ತ್ಯಾಗ ಮನೋಭಾವವೇ ಅದರ ರಿಜಿಸ್ಟ್ರೇಷನ್, ಅದರ ಆಫೀಸು. 140 ಕೋಟಿಯಲ್ಲಿ 86% ಹಿಂದೂಗಳಿದ್ದಾರಲ್ಲ, ಅವರ ಎದೆಯೇ ಅವರ ಆಫೀಸು, ಅವರ ನಂಬಿಕೆಯೇ ಅದರ ರಿಜಿಸ್ಟ್ರೇಷನ್. ಅಂತ RSS ಅನ್ನ, ಬಿಜೆಪಿಯನ್ನ ಇವತ್ತು ವಿಷದ ಸರ್ಪ, ಕೊಲ್ಲಿ ಅಂತ. ಇದು ದ್ವೇಷ ಭಾಷಣವೋ, ಆಶಾ ಭಾಷಣವೋ, ಆಶಯ ಭಾಷಣವೋ, ಅಥವಾ ಅತ್ಯಂತ ಏನು ಬಾಯಿ ಮತ್ತು ಇಬ್ಬರನ್ನು ಹಿಂದೂ ಮುಸ್ಲಿಮನ್ನ ಬೆಸೆಯುವ ಅನುಸಂಧಾನದ ಭಾಷಣವೋ ಅವರೇ ಹೇಳಬೇಕದನ್ನು. ಇನ್ನೊಂದು ಕಡೆ ಮಲಯಾಳಂ ದೇಶದಲ್ಲಿ ಹೇಳ್ತಾರೆ, ಗುಜರಾತಿಗರು ಅನಕ್ಷರಸ್ಥರು, ನಿಮ್ಮ ಹಾಗೆ ಅವರು ಲಿಟ್ರಸಿಯಲ್ಲಿ ಮುಂದುವರೆದವರಲ್ಲ, ಇಲಿಟ್ರೇಟ್ಸ್, ಅನಕ್ಷರಸ್ಥರು. ಅದಕ್ಕೆ ಮತ್ತೆ ಮಾನ ಮರ್ಯಾದೆ ಇಲ್ಲ ಈ ಕಾಂಗ್ರೆಸ್ನವರಿಗೆ. ಹೇಳುವುದೆಲ್ಲವನ್ನು ಹೇಳ್ತಾರೆ, ಕೊನೆಗೆ ಕ್ಷಮೆ ಕೇಳ್ತಾರೆ, ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಏನು ಪವನ್ ಖೇರ, ಇವರ ಸುಳ್ಳುಗಳ ಸರಮಾಳೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ. ಅಸ್ಸಾಂನ ಮುಖ್ಯಮಂತ್ರಿ ಬಿಸ್ವಾಸ್ ಶರ್ಮಾ ಅವರ ಪತ್ನಿ ರಿನಿಕಿ ಶರ್ಮಾ ಅವರು UAE, ಈಜಿಪ್ಟು, ಆಂಟಿಗುವಾ, ಬಾರ್ಬುಡಾ ಈ ದೇಶಗಳ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ. ಕೊನೆ ನೋಡಿದ್ರೆ ಆ ಎಲ್ಲ ದೇಶಗಳು ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸಿದವು. ನಮ್ಮ ದೇಶದ ಯಾವುದೇ ಪಾಸ್ಪೋರ್ಟ್ ಅನ್ನ ನಾವು ಅವರಿಗೆ ಕೊಟ್ಟಿಲ್ಲ. ಶರ್ಮಾ ಅನ್ನುವಂತ ಹೆಸರನ್ನ, ಸರ್ನೇಮ್ ಅನ್ನ ಸರಿಯಾಗಿ ದಾಖಲಿಸಲಿಕ್ಕೆ ಬರೋದಿಲ್ಲ ಈ ಪವನ್ ಖೇರ ಅವರಿಗೆ. AI ಜನರೇಟ್ ಮಾಡಿದ್ದಂತ ಒಂದು ಪಾಸ್ಪೋರ್ಟ್ ಅನ್ನೋದು ಮಾಧ್ಯಮದಲ್ಲಿ ತಥಾಕಚಿತವಾಗಿ ಬಹಿರಂಗ ಆಯಿತು. ಈಗ ತಲೆಮರೆಸ್ಕೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಕೆಂಡವಾಗಿದ್ದಾರೆ ಬಿಸ್ವಾಸ್ ಶರ್ಮಾ. ಭೂಗತರಾದರೂ ಅವರನ್ನ ನಾನು ಎಳ್ಕೊ ಬಂದು ಕೋರ್ಟ್ನಲ್ಲಿ ನಿಲ್ಲಿಸ್ತೇನೆ ಅಂತ ಹೊರಟಿದ್ದಾರೆ. ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, FIR ಜಡ್ದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೂ FIR ಆಗಿದೆ. ಏನು ಮಾತಾಡ್ತೀರಿ? ನಾವು ಅಂದುಕೊಂಡಿದ್ದೆವು ಸಿದ್ದರಾಮಯ್ಯನವರೇ ಹಿಂದೂ ವಿರೋಧಿಗಳು ಅಥವಾ ಮುಸ್ಲಿಮರನ್ನ ಓಲೈಕೆ ಮಾಡ್ತಾರೆ, ಅವ್ರು ಯಾವುದೇ ನಂಬಿಕೆಗಳಿಲ್ಲ, ಮಾಂಸ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಾರೆ, ಹಬ್ಬ ಹರಿದಿನ ಅಥವಾ ಯಾವುದೇ ಆದರೂ ನಾನು ಮಾಂಸ ತಿಂತೇನೆ ಅಂತಾರೆ. ನಮ್ಗೆ ಅವ್ರ ಬಗ್ಗೆ ಆಕ್ಷೇಪ ಇತ್ತು. ಆದರೆ ಪ್ರತಾಪ್ ಸಿಂಹ ಹೇಳಿದಾಗೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ, ಇವರು ನೇರ ಕೊಲ್ಲಿ. 2014ರಿಂದ ಇವತ್ತಿನವರೆಗೆ 12 ವರ್ಷದ ನಿರಂತರವಾದಂಥ ಆಡಳಿತದಲ್ಲಿ ಮೋದಿಯವರ ಕಾಲದಲ್ಲಿ ಒಂದೇ ಒಂದು ಕೋಮು ಗಲಭೆ ಆಗಿಲ್ಲ. ಇವರ ದಶಕದ ಆಡಳಿತದಲ್ಲಿ UPA ಸರ್ಕಾರದಲ್ಲಿ ಕೋಮು ಗಲಭೆಯೂ ತಾಂಡವಾಡ್ತಾ ಇತ್ತು. ದೀಪಾವಳಿಯ ರೀತಿಯಲ್ಲಿ ಭಯೋತ್ಪಾದಕರ ಗುಂಡು ಮೊರೆತಾ ಇತ್ತು. ಏನೇನು ಆಗಿದೆ ಅನ್ನೋದನ್ನ 10 ವಿಡಿಯೋಗಳಲ್ಲಿ ಹೇಳಿದ್ದೇವೆ ನಾವು. ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ನೀವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಅವರದೇ ಸರ್ಕಾರದ ಆಡಳಿತ ಇರುವಾಗ ಇಲ್ಲಿ ಅಲ್ಪಸಂಖ್ಯಾತರ ಅಟ್ಟಹಾಸ ಯಾವ ರೀತಿ ನಡೀತಾ ಇದೆ, ಜೆಹಾದಿ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ, ಲವ್ ಜೆಹಾದ್ ಯಾವ ರೀತಿ ನಡೀತಾ ಇದೆ, ಹುಬ್ಬಳ್ಳಿಯ ಘಟನೆ ಏನು, ಸಮೀರ್ ಕೇವಲ ಲವ್ ಜೆಹಾದ್ ಅಥವಾ 82 ಹುಡುಗಿಯರೊಟ್ಟಿಗೆ ಮಜಾ ಮಾಡಿದ್ದಲ್ಲ, ಮತಾಂತರ ಮಾಡಿದ್ದಲ್ಲ, ಮೋಸ ಮಾಡಿದ್ದಲ್ಲ, ಅವನಿಗೆ ಇರುವ ಕನೆಕ್ಷನ್ನು ಇಂಟರ್ನ್ಯಾಷನಲ್ ಅನ್ನೋದು ಈಗ ಒಂದೊಂದೇ ಹೊರಗೆ ಬರ್ತಾ ಇದೆ. ಹಾಗಾದರೆ ಈ ರೀತಿಯ ಪ್ರಚೋದನಾತ್ಮಕವಾದಂಥ ಹೇಳಿಕೆಗಳನ್ನು ಈ ದೇಶದ ಬಹುಸಂಖ್ಯಾತರ ಬಗ್ಗೆ ಪಬ್ಲಿಕ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡ್ತಾರೆ ಅಂತ ಆದರೆ ಇದರ ಪರಿಣಾಮ ಏನು? 12 ವರ್ಷದ ಆಡಳಿತದಲ್ಲಿ ಮೋದಿ ಸರ್ಕಾರದಲ್ಲಿ ದೇಶ ಸುಭಿಕ್ಷವಾಗಿದೆ, ದೇಶ ಒಂದು ಸೌಹಾರ್ದಯುತವಾಗಿ ಬದುಕ್ತಾ ಇದೆ, ಯಾವುದೇ ಕೋಮು ಗಲಭೆಯ ಒಂದು ದುಷ್ಟ ಕೆಲಸಕ್ಕೆ ಎಲ್ಲಿಯೂ ಈಡಾಗಿಲ್ಲ. ಇದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ
ಕೋಮು ಗಲಭೆಯನ್ನು ಹುಟ್ಟು ಹಾಕ್ಬೇಕು ಅಂತ ಹೊರಟಿದ್ದೀರಾ? ಕೋಮು ಗಲಭೆಯನ್ನು ಸೃಷ್ಟಿಸುವ ಈ ತರದ ಪ್ರಚೋದನಕಾರಿ ಭಾಷಣ ಎಷ್ಟರ ಮಟ್ಟಿಗೆ ಸಂವಿಧಾನಾತ್ಮಕ, ಅದು ಕಾನೂನಾತ್ಮಕ? ಇದೇ ರೀತಿ ನೀವು ವಿಭಜಿಸ್ತಾ ಹೋದರೆ ಈ ದೇಶದ ಭವಿಷ್ಯದ ಕಥೆ ಏನು? ಸ್ವತಂತ್ರ ಭಾರತದಲ್ಲಿ ಇಲ್ಲಿಯವರೆಗೆ ಹಿಂದೂಗಳ ಒಟ್ಟು ಜನಸಂಖ್ಯೆ 8% ಕುಸಿದಿದೆ. ಅದೇ ಅಲ್ಪಸಂಖ್ಯಾತರ ಜನಸಂಖ್ಯೆ ಶೇಕಡವಾರು 43% ವೃದ್ಧಿಸಿದೆ. ಅಂದ್ರೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರವನ್ನೂ ಕೊಟ್ಟು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಳ್ಳಿ ಅಂತ ಅಂಬೇಡ್ಕರ್ ಬಾಯ್ ಬಡ್ಕೊಂಡ್ರು, ಪಟೇಲ್ರು ಒತ್ತಾಯಿಸಿದ್ರು. ಅಂಬೇಡ್ಕರ್ ಇಡೀ ವಿಶ್ವದ ಚರಿತ್ರೆಯನ್ನೇ ಇಟ್ಟುಕೊಂಡು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಬದುಕಿದ ಇತಿಹಾಸವೂ ಇಲ್ಲ, ವರ್ತಮಾನ ಸಾಧ್ಯವಿಲ್ಲ, ಭವಿಷ್ಯ ಅಂತೂ ಅದು ದುರಂತ ಅಂತ ಹೇಳಿದರು. ಅವರಿಗೆ ಇಡೀದಾದ ಪಾಕಿಸ್ತಾನವನ್ನ ಬಿಟ್ಟುಕೊಟ್ಟೂ ಕೂಡ ಅಲ್ಲಿ ಹೋಗದೆ ಇಲ್ಲೇ ಉಳಿದವರನ್ನ ಇವತ್ತು ಸಹಿಸುವ, ಸೌಹಾರ್ದಯುತವಾಗಿ ಬದುಕುವ, ನಾವು ಯಾವತ್ತೂ ಹಿಂದೂಗಳವ್ರ ಮೇಲೆ ದಾಳಿ ಮಾಡಿಲ್ಲ, ಅವ್ರ ಮೇಲೆ ರೇಪ್ ಮಾಡಿಲ್ಲ, ಅವ್ರ ಮೇಲೆ ನಾವು ಲವ್ ಜೆಹಾದ್ ಮಾಡಿಲ್ಲ, ರಕ್ತಪಾತ ಮಾಡಿಲ್ಲ. ಅವರೊಟ್ಟಿಗೆ ನಾವು ನಮ್ಮ ಮಧ್ಯ 5 ಕುಟುಂಬ ಅವ್ರದಿದ್ರೆ ನಮ್ಮದು 500 ಕುಟುಂಬ ಇದ್ರು ಅವರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವು ನೋಡ್ಕೊಂಡಿದ್ದೇವೆ. ಅದೇ ನಮ್ಮದು 5 ಕುಟುಂಬ ಇದ್ದ ಅವ್ರದ್ದು 10 ಕುಟುಂಬ ಇದ್ರೆ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಮೊನ್ನೆ ಉತ್ತಮ ನಗರದಲ್ಲಿ ಆಯ್ತಲ್ಲ, ದೆಹಲಿಯಲ್ಲಿ ಒಂದು ಹೋಳಿಯ ಬಿಂದು, ಎಂತ ಅನಾಹುತಕ್ಕೆ! ಹೋಳಿಯ ಬಿಂದು, ಹೋಳಿಯ ಕಲೆ, ಹೋಳಿಯ ರಂಗು ಅವರಿಗೆ ನಿಷೇಧ. ಅದೇ ರಂಜಾನ್ ಸಂದರ್ಭದಲ್ಲಿ ಆ ಮುಗ್ಧ 26 ವರ್ಷದ ಹುಡುಗನನ್ನ 40 ಜನ ಸೇರಿ ಹೊಡೆದು ಕೊಂದ್ರಲ್ಲ, ರಕ್ತ ಚಿಮ್ಮಿಸಿದ್ರಲ್ಲ, ಆ ರಕ್ತದ ವರ್ಣ ಯಾವುದಿತ್ತು, ಬಣ್ಣ ಯಾವುದಿತ್ತು, ಅದು ಮೈಗಂಟಿದ್ರು ಓಕೆನಾ? ಅದಕ್ಕೂ ಹೋಳಿಯ ಬಣ್ಣಕ್ಕೂ ವ್ಯತ್ಯಾಸ ಇದೆಯಾ? ಈ ರಕ್ತವು ಬಣ್ಣ ಅಲ್ವಾ ಇದು ಓಕೆ. ಅದರ ಜೊತೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿದೆ. ಉತ್ತಮ್ ನಗರದಲ್ಲಿ ನಡೆದ ಘಟನೆಯ 8ನೇ ದಿನದಲ್ಲಿ ಒಂದು ಮಾಸ್ಕಿನ ಆವರಣದಲ್ಲಿ ಇಡೀ ಮುಸ್ಲಿಂ ತರುಣರು ಹೋಳಿ ಆಡ್ತಾ ಇದ್ರು. ಇದು ಓಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ ರೀತಿಯನ್ನ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಆಗುವ ಕ್ಷೋಭೆಯನ್ನ ನಿರೀಕ್ಷೆ ಮಾಡಬಹುದು. ನೇರ ಹಿಂದೂಗಳನ್ನ ಹೊಡೆಯಿರಿ, ಹಿಂದೂಗಳನ್ನ ಮತಾಂತರ ಮಾಡಿ, ಹಿಂದೂಗಳನ್ನ ಮುಗಿಸಿ, ಇದರ ಅರ್ಥ ಇದೆ ಅಲ್ವಾ? RSS ಬಿಜೆಪಿ ವಿಷದ ಸರ್ಪ. ನಿಮಗೆ ನಮಾಜ್ ತಪ್ಪಿದ್ರೂ ತೊಂದರೆ ಇಲ್ಲ, ನಮಾಜ್ ಮಾಡದೇ ಇದ್ರೂ ತೊಂದರೆ ಇಲ್ಲ, ನೀವು ಅವರನ್ನ ಮೊದಲು ಹೊಡೆಯಿರಿ ಅಂತ ಪಬ್ಲಿಕ್ ಅಲ್ಲಿ ಇಂಥ ಒಂದು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಅನುಭವಿ ರಾಜಕಾರಣಿ ಈ ರೀತಿಯ ಮಾತಾಡ್ತಾರೆ ಅಂತಾದ್ರೆ ಇವರ ಎದೆಯ ಒಳಗಡೆ ಎಂಥ ಹಿಂದೂ ವಿರೋಧಿ ಅಗ್ನಿ ಜ್ವಾಲೆ ಹೊತ್ತಿತಾ ಇರಬೇಡ, ಉರಿತಾ ಇರಬೇಡ? ಪ್ರಿಯಾಂಕಾ ಖರ್ಗೆ ಅವರ ಆರ್ಭಟವನ್ನ ನಾವು ಗಮನಿಸಿದ್ದೇವೆ. ನಿಂತಲ್ಲಿ ಕುಂತಲ್ಲಿ ಏನು ಹಿಂದೂ ವಿರೋಧಿಗಳು, RSSನ ವಿರೋಧ, ಬಿಜೆಪಿಯ ವಿರೋಧ, ಮೋದಿ ವಿರೋಧ, ಎಂತ ಲಜ್ಜೆಗೆಟ್ಟವರು, ನಾಚಿಕೆಗೆಟ್ಟವರು ಅಂತಂದ್ರೆ ಈ ಪ್ರತಿಪಕ್ಷದವರು, ಇಂಡಿ ಕೂಟದವರು ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಪರಿಪರಿಯಾಗಿ ಟ್ರಂಪು ಕೇಳ್ಕೊಂಡಿದ್ದಾರೆ, ಪರಿಪರಿಯಾಗಿ ಇರಾನು ಕೇಳ್ಕೊಂಡಿದೆ. ಯುದ್ಧ ವಿರಾಮವನ್ನ ಅಥವಾ ಸಂಧಾನವನ್ನ ಮಾಡುದಿದ್ರೆ ಅದು ಭಾರತದಿಂದ ಮಾತ್ರ ಸಾಧ್ಯ, ಭಾರತದ ಪ್ರಧಾನಿಯಿಂದ ಮಾತ್ರ ಸಾಧ್ಯ ಅಂತ ಇಡೀ ವಿಶ್ವದ ನಾಯಕರು, ಮಧ್ಯಪ್ರಾಚ್ಯದ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು, ಇರಾನಿನ ಮುಖ್ಯಸ್ಥರು, ಇಸ್ರೇಲಿನ ಬೆಂಜಮಿನ್ ನೆತನ್ಯಾಹು, ಆಮೇಲೆ ಟ್ರಂಪ್ ಎಲ್ಲರೂ ಏಕಕಂಠದಿಂದ ಭಾರತ ತನ್ನ ಅತ್ಯಂತ ಚಾಣಾಕ್ಷತನದ, ಬುದ್ಧಿವಂತಿಕೆಯ, ನಯ ನಾಜೂಕಿನ ಹೆಜ್ಜೆಯನ್ನ ಇಟ್ಟಿದೆ. ಪಾಕಿಸ್ತಾನ ಇದರ ಬಗ್ಗೆ ಏನೋ ಮೂಗು ತೋರಿಸ್ಲಿಕ್ಕೆ ಬಂದಾಗ
ಜೈಶಂಕರ್ ಹೇಳಿದ್ರು ನಾವು ದಳ್ಳಾಳಿಗಳಲ್ಲ ಅಂತ. ಇವತ್ತು 2 ವಾರದ ಕದನ ವಿರಾಮ ಆಗಿದೆ. ಭಾರತವೂ ಸ್ವಾಗತಿಸಿದೆ, ವಿಶ್ವವೂ ಸ್ವಾಗತಿಸಿದೆ. ಅದರ ಮಧ್ಯಸ್ಥಿಕೆಯನ್ನ ಪಾಕಿಸ್ತಾನ ಮಾಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಇದನ್ನೂ ಇಟ್ಟುಕೊಂಡು ಪಾಕಿಸ್ತಾನ ಇವತ್ತು ಯುದ್ಧ ವಿರಾಮವನ್ನ ಮಾಡಿದೆ. ವಿಶ್ವಗುರುಗೆ ಇದು ಮಹಾ ಹಿನ್ನಡೆ. ವಿಶ್ವಗುರು ಏನಾಯ್ತು, ವಿಶ್ವಗುರು ಹಂಗಾಯ್ತೋ ಹಿಂಗಾಯ್ತೋ. ಅದಕ್ಕೂ ಒಂದು ಟ್ವೀಟ್ ಕಾಂಗ್ರೆಸ್ ಎಂದು. ಅಲ್ಲ, ಇವರಿಗೆ ಒಂದು ರಾಜಕೀಯ ಅಧಿಕಾರಕ್ಕಾಗಿ ಬಿಟ್ರೆ ಒಂದು ನೈಪುಣ್ಯತೆಯಿಂದ ಇಡೀ ವಿಶ್ವದ ಜಿಯೋಪೊಲಿಟಿಕಲ್ ಲೆವೆಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದೇಶಾಂಗ ನೀತಿ ಏನು, ನಾವು ಯಾವ ರೀತಿ ವರ್ತಿಸಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಇದರ ಒಂದು ಕನಿಷ್ಠ ಜ್ಞಾನ 60 ವರ್ಷ ಭಾರತವನ್ನು ಆಡಳಿತ ಮಾಡಿದವರು. 136 ವರ್ಷ ಇತಿಹಾಸ ಇದೆ. ನಾವು ಬಹಳ ಹಳೆಯ ಪಕ್ಷ ಕಾಂಗ್ರೆಸ್ ಅಂತ ಹೇಳುವವರು, ಸ್ವಾತಂತ್ರ್ಯವನ್ನ ತಂದು ಕೊಟ್ಟವರು ಅಂತ ಹೇಳಿದವರು, ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದಿದ್ದೇವೆ ಅಂತ ಹೇಳುವವರು. ಗಾಂಧಿ ಸತ್ತಾಗ ನೆಹರು ಎಲ್ಲಿದ್ರು ಅಂತ ದಾಖಲೆಗಳು ಸಿಗ್ತವೆ. ನೆಹರು ಸ್ವಾತಂತ್ರ್ಯಕ್ಕಾಗಿ ಜೈಲು ಅಂತ ಅಂದಾಗ ಯಾವ ಅರಮನೆಯಲ್ಲಿದ್ರು, ಯಾವ ಐಷಾರಾಮಿ ಜೀವನದಲ್ಲಿದ್ರು, ಯಾವ ಹುಕ್ಕವನ್ನ, ಯಾವ ಏನೇನು ಮಜಾ ಉಡಾಯಿಸ್ಲಿಕ್ಕೆ ಏನೇನು ಬೇಕೋ ಅದೆಲ್ಲವೂ ಇತ್ತು ಅನ್ನೋದು ಇವತ್ತು ದಾಖಲೆಯಾಗಿ ಉಳಿದಿದೆಯಲ್ಲ. ಎಲ್ಲವೂ ಸಿಗ್ತವೆ ನಿಮ್ಗೆ. ಇವರ ಕತೆ ಎಲ್ಲರಿಗೂ ಗೊತ್ತಿದೆ. ಅಂತ ಪಕ್ಷ ಇವತ್ತು ಮೋದಿಯವರನ್ನ ವ್ಯಂಗ್ಯ ಮಾಡ್ತಾ ಇದೆ. ಕದನ ವಿರಾಮದ ಹಾಳು ಬಿದ್ದೋಗ್ಲಿ 2 ವಾರ ಅಂತ ಹೇಳಿದ್ದು 2 ಗಂಟೆಯೂ ಕದನ ವಿರಾಮ ಆಗಿಲ್ಲ. ಇರಾನ್ನಲ್ಲಿ ಬಾಂಬ್ಗಳ ಮೊರೆತ ಆಗ್ತಾ ಇದೆ. ಇಸ್ರೇಲ್ ಕೇಳಿದ್ರೆ ನಾವಲ್ಲ ಅಂತಾರೆ, ಅಮೆರಿಕ ಕೇಳಿದ್ರೆ ನಾವಲ್ಲ ಅಂತಾರೆ, ಇರಾನ್ ಕೇಳಿದ್ರೆ ನಾವು ಮಾಡಿಲ್ಲ ಅಂತಾರೆ. ಆದರೆ ಭರ್ಜರಿ ಬಾಂಬ್ಗಳು ಸದ್ದು, ಬಾಂಬ್ಗಳ ಉಡಾಯಿಸುವಿಕೆ, ಸ್ಫೋಟ, ಆಸ್ಫೋಟ ಎಲ್ಲವೂ ಆಗ್ತಾ ಇದೆ. ಇದು ಬಿಕಾರಿ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಪರಿಣಾಮ. ಇದು ಇವತ್ತು ಅದರ ಒಂದು ತುಣುಕನ್ನು ತೋರಿಸ್ತೇವೆ ನಿಮಗೆ. The Minister of Foreign Affairs of India had very successful conversation with Minister of Foreign Affairs of Iran. It was very, very good. And also our brothers and sisters in India. Really, I cannot describe them. Whenever I remember them, I cry. How they are excellent. I cannot find the word to express the value of these good people. I received some days ago a professor who was Hindu. He said, I'm telling you, we are not your neighbor. ಇರಾನಿನ ಮುಖ್ಯಸ್ಥರು ಹೇಳ್ತಾರೆ, ಈಗಲೂ ನಮಗೆ ಭಾರತವೇ ನಮ್ಮ ಮಿತ್ರ, ಭಾರತವೇ ನಮ್ಮ ಭರವಸೆ. ಭಾರತದ ಮೇಲೆ ಇಟ್ಟ ಭರವಸೆಯನ್ನು ನಾವು ಯಾರ ಮೇಲೂ ಇಟ್ಟಿಲ್ಲ ಅನ್ನುವ ಮಾತನ್ನ ಇವತ್ತು ಆಡ್ತಾರೆ ಅವರು. ಅಂದ್ರೆ ಒಂದು ದೇಶವನ್ನ ದಾರಿ ತಪ್ಪಿಸುವ, ಮತ ಬ್ಯಾಂಕಿಗಾಗಿ ಹಿಂದೂಗಳನ್ನ ಸಂಪೂರ್ಣವಾಗಿ ಅವಹೇಳನ ಮಾಡುವ, ಹಿಂದೂಗಳ ಸ್ವಾಭಿಮಾನವನ್ನ ಹಾಡೆ ಹಗಲು ಮೆಟ್ಟಿ ನುರಿಯುವ, ಹಿಂದೂಗಳನ್ನ ಮುಗಿಸಿ ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಕರೆ ಕೊಡುವ ಮಟ್ಟಕ್ಕೆ ಈ ಪಕ್ಷ ಬರುತ್ತೆ ಅಂತ ಆದ್ರೆ ನಾವು ಈಗಲೂ ಜಾಗೃತರಾಗೋದು ಬೇಡವಾ? ಈಗಲೂ ನಾವು ಜ್ಞಾನೋದಯ ಆಗೋದು ಬೇಡವಾ? ಈಗಲೂ ಹಿಂದೂಗಳು ಧ್ರುವೀಕರಣ ಆಗೋದು ಬೇಡವಾ? ಈಗಲೂ ಹಿಂದೂಗಳು ಒಗ್ಗಟ್ಟಾಗೋದು ಬೇಡವಾ? ಈ ದೇಶದ ಒಳಗಿನ ದೇಶದ್ರೋಹಿ ಕ್ರಿಮಿಗಳನ್ನ, ನಮ್ಮ ತಲೆಯ ಮೇಲೆ ಬೆಂಕಿ ಇಡುವವರನ್ನ, ನಮ್ಮ ಕುತ್ತಿಗೆಗೆ ಕತ್ತಿ ಹಿಡಿ ಅಂತ ಘೋಷಣೆ ಮಾಡುವವರನ್ನ ನಾವು ದೂರ ಇಡುವುದು ಬೇಡವಾ? ಯಾರು ಹಿತವರು ನಮಗೆ ಈ ದೇಶದೊಳಗೆ ಅಂತ ಅರ್ಥೈಸಿಕೊಳ್ಳುವ ದಿನ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸಿದ್ದರಾಮಯ್ಯನವರಂತೂ ಅವರು ಹಿಂದೂ ದೇವಸ್ಥಾನಕ್ಕೆ ಹೋದ್ರೆ ಅದು ಕೇವಲ ವೋಟ್ ಬ್ಯಾಂಕಿನ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಕಣ್ಣಿಗೆ ಒಂದು ಹಿಂದೂಗಳ ಕಣ್ಣಿ ಒರೆಸುವ ಕೆಲಸಕ್ಕೆ ಮಾತ್ರ ಹೋಗುದವರು. ಅವರ ಕೆಲಸ ಆಯ್ತೋ, ಅವರಿಗೆ ರಾಮನು ಬೇಡ, ಕೃಷ್ಣನು ಬೇಡ, ಚಾಮುಂಡಿಯೂ ಬೇಡ, ಯಾವುದು ಬೇಡ. ಓಟು ಅಂತ ಬಂದಾಗ, ಅಧಿಕಾರ ಅಂತ ಬಂದಾಗ ಅವರು ಹಣೆಗೊಂದು ಕುಂಕುಮವನ್ನು ಬೇಕಾದ್ರೂ ಇಟ್ಕೊಳ್ತಾರೆ. ಆಪರೇಷನ್ ಸಿಂಧೂರ್ ಆದಾಗ ಸಿಂಧೂರವನ್ನ ಇಟ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಕೊನೆಗೆ ಕೇಳಿದ್ರಲ್ಲಿ ಎಲ್ಲೋ ದೇವಸ್ಥಾನ ಕೋರ್ಟ್ಗೆ ಹೋಗಿದ್ದೆ, ಯಾರೋ ಇಟ್ಟಿದ್ದಾರೆ ಕಾಣುತ್ತೆ. ಅಂದ್ರೆ ಅವರು ಈ ರೀತಿಯಲ್ಲಿ ಸಂಪೂರ್ಣವಾಗಿ ಅವರೇ ಸಾರ್ವಜನಿಕ ವೇದಿಕೆಯಲ್ಲಿ ಅವರು ಹಾಕುವ ಶಾಲು ಅದು ಭಗವಾ ಕಲರ್ ಇದ್ರೆ
ಅದನ್ನ ಅವರು ತಿರಸ್ಕಾರ ಮಾಡ್ತಾರೆ, ಅವ್ರು ಅಲ್ಲೇ ಬೈತಾರೆ, ಬೇಕಾದ್ರೆ ಎಲ್ಲವನ್ನೂ ಮಾಡ್ತಾರೆ ಅವರು. ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ ಎಲ್ಲವನ್ನೂ ಹೇಳ್ತಾರೆ. ಕೊನೆಗೆ ರಾಮ ಅಂತ ಬಂದಾಗ ಎಲ್ಲಾದ್ರೂ ವೋಟ್ ಬ್ಯಾಂಕಿನ ಸಮಸ್ಯೆ ಆಗ್ತದೆ, ಅಯೋಧ್ಯೆ ಅಂತ ಬಂದಾಗ ಸಿದ್ದರಾಮಯ್ಯ, ಸಿದ್ಧನೂ ಇದ್ದಾನೆ ರಾಮನೂ ಇದ್ದಾನೆ ನನ್ನ ಹೆಸರಿನಲ್ಲಿ ಅಂತಾರೆ ಅವರು. ಅವರು ನೇರ ಹಿಂದೂ ವಿರೋಧಿ, ನೇರ ಅಲ್ಪಸಂಖ್ಯಾತರ ಓಲೈಕೆ, ಅದು ನೇರವಾಗಿ ಕಾಣುತ್ತೆ. ನಮ್ಮಲ್ಲಿ ಬಂದ್ರೆ ಅವರಿಗೆ ಶಾಲ್ ಬೇಡ, ನಮ್ಮಲ್ಲಿ ಬಂದ್ರೆ ಸನ್ಮಾನ ಬೇಡ, ನಮ್ಮಲ್ಲಿ ಬಂದ್ರೆ ಒಂದು ಹಣೆಗೆ ಕುಂಕುಮ ಬೇಡ, ಅಥವಾ ಅವರಿಗೆ ಒಂದು ಹೂವಿನ ಪ್ರಸಾದ ಬೇಡ, ಆರತಿ ಬೇಡ, ಏನೂ ಬೇಡ. ಆದ್ರೆ ಅಲ್ಲಿ ಹೋದ್ರೆ ಅವರು ಸಂಪೂರ್ಣವಾಗಿ ಕಣ್ಣಿಗೆ ಕಾಡಿಗೆ ಇಟ್ಕೊಳ್ಳೋದ್ರಿಂದ ಹಿಡಿದು, ಟೊಪ್ಪಿ ಹಾಕೊಳ್ಳೋದ್ರಿಂದ ಹಿಡಿದು, ಶಾಲಿಂದ ಹಿಡಿದು, ಒಂದು ಬಟ್ಲಲ್ಲಿ 10 ಜನ ತಿನ್ನೋದ್ರಿಂದ ಹಿಡಿದು ಎಲ್ಲವೂ ಓಕೆ, ನಮಗೆ ಗೊತ್ತಿದ್ದ ಸತ್ಯ ಅದು. ಆದ್ರೆ ಖರ್ಗೆ ಅವರು ಈ ಮಟ್ಟಕ್ಕೆ ಮಾತಾಡ್ತಾರೆ. ಖರ್ಗೆ ಅವರು ಇಷ್ಟರ ಮಟ್ಟಿಗೆ ಹಿಂದೂಗಳ ವಿರುದ್ಧವಾಗಿ ವಿಷವನ್ನ ಕಾರ್ತಾರೆ, ಹಿಂದೂಗಳ ವಧಿಸಿ ಮುಗಿಸಿ ಕೊಲ್ಲಿ ಅಂತ ಅವರು ವಿಷದ ಸರ್ಪವನ್ನ ಸಾಂಕೇತಿಕವಾಗಿ ಇಟ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಆಶ್ಚರ್ಯ ಅಲ್ಲ, ಆಘಾತ ಇದು. ಅಂದ್ರೆ ಇವರ ಸೆಕ್ಯುಲರಿಸಮು, ಇವರ ದೇಶದ ಪರಿಕಲ್ಪನೆ ಇನ್ನೊಂದು ಪಾಕಿಸ್ತಾನದ ಪರಿಕಲ್ಪನೆಯೇ ಅಂತ ಈಗ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ದೇಶ ಯಾವ ದೇಶ ಆಗಬೇಕು, ಈ ದೇಶವನ್ನ ಯಾವ ದೇಶ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ? 78 ವರ್ಷ ಈ ದೇಶದಲ್ಲಿ ಕತ್ತಿ, ಚೂರಿ, ಹಿಂಸೆ, ಭಯೋತ್ಪಾದಕತೆ, ಬಾಂಬು, ಆ ಕಡೆ ಬಾಂಗ್ಲಾ, ಈ ಕಡೆ ಪಾಕಿಸ್ತಾನ, ಟರ್ಕಿ, ಭಾರತವನ್ನ ಮುಗಿಸ್ಲಿಕ್ಕೆ, ಭಾರತದ ಏಳಿಗೆಯನ್ನ ಸಹಿಸಲಾರದ ವಿದೇಶಿ ಶಕ್ತಿಗಳೊಟ್ಟಿಗೆ ಶಾಮೀಲಾಗಿ ಎಲ್ಲವನ್ನೂ ಮಾಡಿದ್ದು ಹಿಂದೂಗಳ ಮೇಲಿನ ಆಕ್ರಮಣವೇ ಹೊರತು 78 ವರ್ಷದಲ್ಲಿ ಯಾವತ್ತಾದ್ರೂ ಹಿಂದೂಗಳು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡದಿದೆಯಾ? ಅಥವಾ RSS ನವರು ಬಂದೂಕೋ ಗಿಂದೂಕೋ ಕತ್ತಿಯೋ ಚೂರಿಯೋ ತೆಗೆದುಕೊಂಡು ಅವರನ್ನ ಮುಗಿಸಿದ್ದೋ, ರಕ್ತಪಾತ ಮಾಡಿದ್ದಿದೆಯಾ? ಯಾವ್ದಾದ್ರೂ ಮನೆಗೆ ಹೋಗಿ ಕಲ್ಲು ಹೊಡೆದದ್ದಿದೆಯಾ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡದಿದೆಯಾ? ಮತಾಂತರ ಮಾಡದಿದೆಯಾ? ತೋರಿಸಿ. ಮುಸ್ಲಿಂ ಸಮುದಾಯದಿಂದಲೇ ಬರ್ತಾ ಇದೆ ಕೆಲವು ಮಾತುಗಳು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಸುರಕ್ಷಿತ, ಸುಭದ್ರ ಮತ್ತು ನೆಮ್ಮದಿಯ ಬದುಕನ್ನ ಯಾವುದಾದ್ರೂ ಮುಸ್ಲಿಂ ಸಮುದಾಯ ಬದುಕ್ತಾ ಇದೆ ಅಂತಾದ್ರೆ ಅದು ಭಾರತದಲ್ಲಿ. ಆದರೆ ಹಿಂದೂಗಳಾಗಿ ಹುಟ್ಟಿ ಬೌದ್ಧ ಧರ್ಮಕ್ಕೆ ತಿರುಗಿ ಈ ದೇಶದ ಮಹಾನ್ ರಾಜಕಾರಣಿಗಳಾದಂಥ ಕೆಲವರಿಗೆ ಈ ದೇಶಕ್ಕೆ ಬಹಳ ದೊಡ್ಡ ಮೃತ್ಯುಘಾತಕ ಯಾರು ಅಂತ ಅನ್ಸಿದ್ರೆ ಅದು ಕತ್ತಿ ಹಿಡ್ಕೊಂಡು, ಬಾಂಬ್ ಹಿಡ್ಕೊಂಡು, ಯಾವ್ಯಾವುದೋ ದೇಶದಿಂದ ದುಡ್ಡು ಬರುವುದನ್ನ ನುಂಗಿಕೊಂಡು ಈ ದೇಶಕ್ಕೆ ಬಾಂಬ್ ಹಾಕುವ, ಈ ದೇಶಕ್ಕೆ ಚೂರಿ ಹಾಕುವ ವ್ಯಕ್ತಿಗಳಲ್ಲ, ದೇಶ ವಿರೋಧಿಗಳಾಗಿ ಕಾಣುವವರು ಪಾಪದ ಹಿಂದೂಗಳು. ಈ ಜನಗಳಿಗೆ ಹೋಗ್ಲಿಕ್ಕೆ ಬಾಂಗ್ಲಾ ಇದೆ, ಪಾಕಿಸ್ತಾನ ಇದೆ, ಟರ್ಕಿ ಇದೆ, ಅಥವಾ ಈಗ ಅವ್ರು ಎಲ್ಲೂ ಹೋದ್ರು, ನೀವು ಲಂಡನ್ ನಲ್ಲಿ ಈಗ ದೊಡ್ಡ ಪ್ರೊಟೆಸ್ಟ್ ಆಗ್ತಾ ಇದೆ. ಏನು, ಇಲ್ಲಿಂದ ಎಲ್ಲೋ ಬದುಕಲಿಕ್ಕೆ ಅಂತ ಹೋದವರು, ನೈಬಿನ ಮರಿಯಾಗಿ ಹೋಗಿ ಸೇರ್ಕೊಂಡವರು ಈಗ ಅಲ್ಲಿ ವಿಷಸರ್ಪವಾಗಿ ಇಂಗ್ಲೆಂಡಿನ ಮೂಲ ನಿವಾಸಿಗಳು ಇಂಗ್ಲಿಷರನ್ನೇ ಹೊರಗಡೆ ಹೋಗಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲಿಗೆ ಹೋಗೋಣ ಹಿಂದೂಗಳು? ನಮಗಿರುವುದು ಇದು ಒಂದೇ ಸನಾತನ, ಇದು ಒಂದೇ ನೆಲೆ, ಇದೇ ನಮ್ಮ ದೇಶ, ಇದೇ ನಾವು ಮೂಲ ನಿವಾಸಿಗಳು, ಇದೇ ನಮ್ಮ ಕಲ್ಚರು. ನಮಗೇನೆ ಇಲ್ಲಿ ಬೆಲೆ ಇಲ್ಲ, ನಮಗೇನೆ ಇಲ್ಲಿ ನೆಲೆ ಇಲ್ಲ, ನಮ್ಮನ್ನೇ ಮುಗಿಸಿ ಅವರೆಲ್ಲ ವಿಷಸರ್ಪಗಳು. ನಿಮ್ಮ ನಮಾಜ್ ಮಾಡದೇ ಇದ್ರು ಚಿಂತೆ ಇಲ್ಲ, ನೀವು ಮುಂದೊಂದಿನ ಶಾಶ್ವತವಾಗಿ ಪೂರ್ಣವಾಗಿ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಮಾಜ್ ಮಾಡುವಂತ ಸ್ವಾತಂತ್ರ್ಯ ನಿಮಗೆ ಸಿಗಬೇಕು ಅಂತಾದ್ರೆ ನೀವು ಈ ವಿಷದ ಸರ್ಪಗಳನ್ನ, RSS ಅನ್ನ, BJPಯನ್ನ, ಪರ್ಯಾಯವಾಗಿ ಏನು ಹಿಂದೂಗಳನ್ನ ಹೊಡೆರಿ. ಇದೇ ಮಾತನ್ನ ಈಗ ಯಾರಾದ್ರೂ ಅಮಿತ್ ಶಾನೋ, ಮೋದಿಯವರೋ, BJPಯವರೋ, RSS ಭಾಗವತರೋ ಆಡಿದ್ದಿದ್ರೆ
ಏನಾಗ್ತಾ ಇತ್ತು? ದೇಶವಿಡೀ ಪ್ರತಿಭಟನೆಯ ಹೆಸರಿನಲ್ಲಿ ಬೆಂಕಿ ಹಾಕ್ತಾ ಇದ್ರು. ಸಿಎ ಬೇಡ, ನುಸುಳುಕೋರರ ಪರವಾಗಿ ವಾದ, ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗು, ಟ್ರಂಪ್ ಅವರ ಆರಾಧ್ಯ ದೈವ, ಬಾಂಗ್ಲಾ ಮತ್ತು ಲಂಕೆ ಅಥವಾ ನೇಪಾಳದ ಜಂಜಿಗಳ ದಂಗೆ ಅದು ಆದರ್ಶ, ಅದು ಪ್ರೋಗ್ರೆಸಿವ್ ಥಿಂಕರ್ಸ್ಗಳ ಯುವ ತಂಡಗಳ ಒಂದು ಮಹಾನ್ ಕ್ರಾಂತಿ, ಅದ ಭಾರತದಲ್ಲಿ ಆಗಬೇಕು, ಈ ತರದ ಆಶಯ. ಹಾಗಾಗಿ ನಾನು ಯಾಕೆ ಇಷ್ಟು ಮಾತಾಡಿದೆ ಅಂತಂದ್ರೆ, ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವ ದಿನ ಬಂದಿದೆ, ನಮ್ಮನ್ನ ನಾವು ಒಗ್ಗಟ್ಟಾಗಿಸಿಕೊಳ್ಳುವ ದಿನ ಬಂದಿದೆ. ನಾವು ಸನಾತನಿಗಳು, ಹಿಂದೂಗಳು ಎಲ್ಲರೂ ನಾವೀಗ ಕೇಂದ್ರೀಕೃತಗೊಳ್ಳುವ ದಿನ ಬಂದಿದೆ, ಧ್ರುವೀಕರಣಗೊಳ್ಳುವ ದಿನ ಬಂದಿದೆ. ನಮಗೆ ಯಾರು ಹಿತವರು ಯಾರು ದ್ರೋಹಿಗಳು ಅನ್ನುವುದನ್ನ ಬೈಫರ್ಕೇಟ್ ಮಾಡಿ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಬೇಕಾದಂತ ದಿನ ಬಂದಿದೆ. ಈಗಲೇ ನೀವು ಅರ್ಥ ಮಾಡ್ಕೊಳ್ಳಿ, ಪಬ್ಲಿಕ್ ಅಲ್ಲಿ ಈ ರೀತಿಯ ಒಂದು ಆಕ್ರೋಶದ ಒಡೆಯುವಿಕೆಯ, ಕೊಲ್ಲುವಿಕೆಯ, ಹಿಂದೂ ಮತ್ತು ಮುಸ್ಲಿಮರನ್ನ ಸಪರೇಟ್ ಮಾಡುವ, ಹಿಂದೂಗಳನ್ನ ಮುಗಿಸಿ ಅಂತ ಕರೆ ಕೊಡುವಂತ ಒಂದು ಮಾತು ಪಬ್ಲಿಕ್ ಅಲ್ಲಿ ಸಾರ್ವಜನಿಕವಾಗಿ ಅಸಂವಿಧಾನಿಕವಾಗಿ ಬರ್ತಾ ಇದೆ ಅಂತ ಆದ್ರೆ, ಮುಂದೆ ಎಲ್ಲಾದ್ರೂ ಇವರು ಅಧಿಕಾರಕ್ಕೆ ಬಂದ್ರೆ ಏನಾಗಬಹುದು ಯೋಚನೆ ಮಾಡಿ. ಇಂಥವರ ಕೈಯಲ್ಲಿ ಅಧಿಕಾರ ಬಂದ್ರೆ ಏನಾಗಬಹುದು ದಯವಿಟ್ಟು ಯೋಚನೆ ಮಾಡಿ. ಮಗ್ಲಿಗೆ ನೀರಲ್ಲ ರಕ್ತ ಹರಿಯುವ ದಿನಗಳು ಬರ್ತಾ ಇದೆ. ಯಾಕೆಂದ್ರೆ ಅವರೇ ಕರೆ ಕೊಟ್ಟಿದ್ದಾರೆ. ನಾವೀಗ ಆತ್ಮಾವಲೋಕನ ಮಾಡಿಕೊಳ್ಳುವ, ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವ, ಹಿಂದೂಗಳ ಒಳಗಡೆ ಇರುವ ಸಾವಿರಾರು ನ್ಯೂನ್ಯತೆಗಳನ್ನ, ಏರುಪೇರುಗಳನ್ನ, ಜಾತಿ ಗೋತ್ರಗಳನ್ನ ಬದಿಗೊತ್ತಿ ನಾವೆಲ್ಲ ಭಾರತೀಯ ಸನಾತನಿಗಳು, ಭಾರತೀಯ ಮೂಲ ನಿವಾಸಿಗಳು, ನಾವು ಭಾರತೀಯರು, ನಾವು ಈ ನೆಲದ ಮೂಲ ನಿವಾಸಿಗಳು ಅನ್ನುವಂತ ನಾವು ಮತಾಂತರಗೊಂಡು ಇಲ್ಲಿ ಆದವರಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಇಂಥ ಮಾತುಗಳ ಮೂಲಕ ನಮ್ಮ ಭವಿಷ್ಯವನ್ನ ನಾವು ಕಟ್ಟುವ ಕಾರ್ಯಕ್ಕೆ ಇವತ್ತೇ ಹೆಜ್ಜೆ ಇಡಬೇಕಾಗಿದೆ. ನೆನಪಿಡಿ. ನಮಸ್ತೆ.